ರಾಮಕೃಷ್ಣ ನಮಸ್ತೆ. ಯುಗಾವತಾರ ಶ್ರೀರಾಮಕೃಷ್ಣ ಗ್ರಂಥಾಧ್ಯಯನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಅಧ್ಯಾಯ 14. ವಿಧಿ ತೆರೆದ ದಾರಿ. ಮನುಷ್ಯನ ಜೀವನದಲ್ಲಿ ಅದೃಷ್ಟ ಕಾಲಿಟ್ಟಾಗ ಒಂದು ಬಗೆ, ತೆಗೆದಾಗ ಇನ್ನೊಂದು ಬಗೆ. ಪತ್ನಿಯ ಆಗಮನದಿಂದ ರಾಮಕುಮಾರನ ಅದೃಷ್ಟ ಅರಳಿತ್ತು. ಜೀವನದ ಬಗೆ ಸುಧಾರಿಸಿತ್ತು, ಸುಖಕರವಾಗಿತ್ತು. ಈಗ ಪತ್ನಿಯ ನಿರ್ಗಮನದಿಂದ ಅದೃಷ್ಟ ಅದೃಶ್ಯವಾಯಿತು. ಅನನುಕೂಲ ಪರಂಪರೆ ಮುತ್ತಿಕೊಂಡಿತು. ದಿನದಿನಕ್ಕೂ ಬಡವನಾಗುತ್ತಾ ಬಂದ. ಪೌರೋಹಿತ್ಯದಿಂದ ದಕ್ಷಿಣೆ ಕಾಣಿಕೆಗಳ ರೂಪದಲ್ಲಿ ಬರುತ್ತಿದ್ದ ವರಮಾನವೂ ಇಳಿಮುಖವಾಯಿತು. ಲಕ್ಷ್ಮೀ ಜಲವೆಂಬಲ್ಲಿ ಇದ್ದ ಅವರದೇ ಆದ ಗದ್ದೆಯಿಂದ ಭತ್ತವೇನೋ ಸಂಸಾರಕ್ಕೆ ಸಾಲುವಷ್ಟು ಸಿಗುತ್ತಿತ್ತು. ಆದರೆ ಉಳಿದ ಖರ್ಚುಗಳಿಗೇನು ಮಾಡುವುದು? ವೃದ್ಧೆ ತಾಯಿ ಚಂದ್ರಮಣಿಗೂ ಮಗು ಅಕ್ಷಯನಿಗೂ ಹಾಲು ಬೇಕು. ಎಲ್ಲಿಂದ ತರುವುದು? ಮನೆಯಲ್ಲೀಗ ಹಸುವೂ ಇಲ್ಲ. ಆದ್ದರಿಂದ ಸಾಲ ಮಾಡಿ ಹಾಲು ತಂದ. ಇನ್ನೂ ಎಷ್ಟೋ ಪದಾರ್ಥಗಳಿಗೆ ಸಾಲವೇ ಗತಿ. ಏನೋ ಬ್ರಾಹ್ಮಣ, ಮರ್ಯಾದಸ್ಥ, ಕ್ಷುದಿರಾಮನ ಮಗ ಎಂದು ಜನ ಸಾಲ ಕೊಟ್ಟರು. ಆದರೆ ಎಷ್ಟು ದಿನ ಹೀಗೆ ನಡೆದೀತು? ರಾಮಕುಮಾರನಿಗೆ ಇದು ಗೊತ್ತಿಲ್ಲವೆಂದಲ್ಲ, ಆದರೆ ಬೇರೆ ದಾರಿಯೇ ಇಲ್ಲ. ಆಗ ಅವನ ಸ್ನೇಹಿತರು ಸಲಹೆ ಮಾಡಿದರು, ಈ ಸಣ್ಣ ಊರಿನಲ್ಲಿ ಸಂಪಾದನೆ ಕಷ್ಟ, ಬೇರೆ ಯಾವುದಾದರೂ ಜಾಗ ಹುಡುಕಿಕೋ ಎಂದು. ರಾಮಕುಮಾರನಿಗೂ ಇದು ಸರಿಯೆಂದು ತೋರಿತು. ಅದೂ ಅಲ್ಲದೆ 30 ವರ್ಷಗಳವರೆಗೆ ತನ್ನೊಂದಿಗೆ ಸಹಬಾಳ್ವೆ ನಡೆಸಿದ್ದ ಅರ್ಧಾಂಗಿಯ ಸಾವಿನ ನೋವು ಮನದಲ್ಲಿ ಕೊರೆಯುತ್ತಿತ್ತು. ಆ ನೆನಪುಗಳೇ ತುಂಬಿರುವ ಈ ಮನೆಯಿಂದ ಸ್ವಲ್ಪ ಕಾಲ ದೂರ ಹೋಗಿರುವುದು ಒಳ್ಳೆಯದೆಂದು ತೀರ್ಮಾನಿಸಿದ. ಈಗ ಯಾವ ಊರಿಗೆ ಹೋಗುವುದೆಂಬ ಬಗ್ಗೆ ಚರ್ಚೆ ನಡೆಯಿತು. ಸಂಪಾದನೆಗೆ ಬರ್ದ್ವಾನ್ ಅಂದ್ರೆ ವರ್ಧಮಾನ ಪಟ್ಟಣ ಮೇಲೋ ಕಲ್ಕತ್ತಾ ಮೇಲೋ? ಕೊನೆಗೆ ಕಲ್ಕತ್ತವೇ ಮೇಲೆಂದು ತೀರ್ಮಾನವಾಯಿತು. ಏಕೆಂದರೆ ಅವನ ಪರಿಚಯಸ್ಥನಾದ ಸಿಹೋರಿನ ಮಹೇಶಚಂದ್ರ ಚಟರ್ಜಿ, ದೇಸ್ರಾ ಗ್ರಾಮದ ರಾಮಧನ ಘೋಷ್ ಮೊದಲಾದವರೆಲ್ಲ ಕಲ್ಕತ್ತಕ್ಕೆ ಹೋಗಿ ಎಷ್ಟೋ ಸುಧಾರಿಸಿದ ವಿಷಯ ಅವನಿಗೆ ತಿಳಿದಿತ್ತು. ಹಾಗೆ ನೋಡಿದರೆ ವಿದ್ಯೆಯಲ್ಲಾಗಲಿ, ಬುದ್ಧಿಯಲ್ಲಾಗಲಿ, ಶೀಲ ಬಲದಲ್ಲಾಗಲಿ ಇವರೆಲ್ಲರಿಗಿಂತಲೂ ರಾಮಕುಮಾರ ಎಷ್ಟೋ ಪಾಲು ಉತ್ತಮ ಎಂಬ ಅಂಶವನ್ನು ಅವನ ಸ್ನೇಹಿತರು ಸೂಚಿಸಿದರು. ಇವರ ಪ್ರೋತ್ಸಾಹದ ಮಾತಿನಿಂದ ಅವನಲ್ಲಿ ಒಂದು ನಂಬಿಕೆ ಉದಿಸಿತು. ಸಂಸಾರದ ಜವಾಬ್ದಾರಿಯನ್ನು ತಮ್ಮ ರಾಮೇಶ್ವರನಿಗೆ ಒಪ್ಪಿಸಿ ಶ್ರೀ ರಘುವೀರನ ಮೇಲೆ ಭಾರ ಹಾಕಿ ಕಲ್ಕತ್ತಕ್ಕೆ ಹೊರಟ. ಕೆಲ ದಿನಗಳಲ್ಲೇ ಅವನು ಕಲ್ಕತ್ತದ ಝಾಮಾಪುಕುರ ಎಂಬಲ್ಲಿ ಬಾಲಕರಿಗಾಗಿ ಒಂದು ಸಂಸ್ಕೃತ ಪಾಠಶಾಲೆಯನ್ನು ಪ್ರಾರಂಭಿಸಿದ. ರಾಮಕುಮಾರನೇನೋ ಅತ್ತ ಕಲ್ಕತ್ತಕ್ಕೆ ಹೊರಟು ಹೋದ. ಆದರೆ ಇತ್ತ ಅವನ ಪತ್ನಿಯ ಸಾವಿನಿಂದ ಕುಟುಂಬದಲ್ಲಿ ಉಂಟಾಗಿದ್ದ ಪರಿಸ್ಥಿತಿಯೊಂದಿಗೆ ಮನೆ ಮಂದಿ ಏಗಬೇಕಾಯಿತು. ಅವಳಿರುವವರೆಗೂ ಚಂದ್ರಮಣಿಗೆ ಮನೆ ವಾರ್ತೆಯ ಜವಾಬ್ದಾರಿ ತಪ್ಪಿತ್ತು. ಈಗ 58 ವರ್ಷದ ವೃದ್ಧೆ ಚಂದ್ರಮಣಿಗೆ ಆ ಕೆಲಸಗಳಲ್ಲದೆ ಮಗು ಅಕ್ಷಯನನ್ನು ಲಾಲಿಸುವ ಕೆಲಸವೂ ಸೇರಿಕೊಂಡಿತು. ರಾಮೇಶ್ವರನ ಹೆಂಡತಿಯೂ ಇಲ್ಲಿಯೇ ಇದ್ದಳಲ್ಲವೇ? ಹೌದು, ಆದರೆ ಅವಳಿನ್ನೂ ತುಂಬ ಚಿಕ್ಕವಳು. ಅವಳಿಂದ ಅಂಥ ಪ್ರಯೋಜನವೇನೂ ಇರಲಿಲ್ಲ. ಈಗ ಬೆಳಗಾಗೆದ್ದು ರಘುವೀರನ ಪೂಜಾದಿಗಳಿಂದ ಹಿಡಿದು ಮಗುವಿನ ಸೇವೆ, ಅಡಿಗೆ ಕೆಲಸ ಎಲ್ಲವನ್ನೂ ಚಂದ್ರಮಣಿಯೇ ಮಾಡಬೇಕಾಯಿತು. ದಿನವೆಲ್ಲ ಕೆಲಸ ಮಾಡಿದರೂ ಒಂದು ನಿಮಿಷದ ಪುರುಸೊತ್ತೂ ಸಿಗುತ್ತಿರಲಿಲ್ಲ. ಅವಳಿಗೆ ಸಾಕಷ್ಟು ಕಷ್ಟವಾಯಿತು ಎಂದು ಹೇಳಬೇಕಾಗಿಯೇ ಇಲ್ಲ. ಆದರೆ ಚಂದ್ರಮಣಿ ಮಾತ್ರ ಇದೆಲ್ಲವೂ ರಘುವೀರನ ಇಚ್ಛೆ ಎಂದು ತಿಳಿದು ಒಂದು ಸಲವೂ ಗೊಣಗದೆ ಪಾಲಿಗೆ ಬಂದದ್ದು ಪಂಚಾಮೃತವೆಂದು ಸ್ವೀಕರಿಸಿದಳು. ರಾಮೇಶ್ವರನೇ ಈಗ ಮನೆಯ ಯಜಮಾನ. ಮನೆಯ ಆಯವ್ಯಯಗಳನ್ನು ಸರಿದೂಗಿಸಲು ಅವನೂ ಸಾಕಷ್ಟು ಪ್ರಯತ್ನಿಸಿದ. ಮನೆ ಮಂದಿಯನ್ನೆಲ್ಲ ಸುಖವಾಗಿರಿಸಬೇಕೆಂದು ಎಷ್ಟೋ ಕಷ್ಟಪಟ್ಟ. ಆದರೆ ಅವನಿಗೆ ಸರಸ್ವತಿ ಒಲಿದಿದ್ದಳೇ ಹೊರತು ಲಕ್ಷ್ಮಿ ಬಳಿ ಸುಳಿಯಲೇ ಇಲ್ಲ.
ಅಷ್ಟೇ ಅಲ್ಲ, ಯಾರಾದರೂ ಸಾಧು ಸಜ್ಜನರು ಬೈರಾಗಿಗಳು ಸಿಕ್ಕಾಗ ಅವರೊಂದಿಗೆ ಮಾತನಾಡುತ್ತಾ ನಿಲ್ಲುವುದೆಂದರೆ ಬಲು ಪ್ರೀತಿ. ಮಾತನಾಡಿದ ಮೇಲೆ ಅವರನ್ನು ಮನೆಗೆ ಕರೆತಂದು ಉಪಚರಿಸಿ ಅವರಿಗೆ ಬೇಕಾದ್ದನ್ನು ಕೊಟ್ಟು ಬಿಡುತ್ತಿದ್ದ. ಹೀಗಾಗಿ ಅವನು ಪೂಜೆ ಪೌರೋಹಿತ್ಯಾದಿಗಳಿಂದ 4 ಕಾಸು ಹೆಚ್ಚಾಗಿಯೇ ಸಂಪಾದಿಸಿದರೂ ಅದು ಅಲ್ಲಿಗಲ್ಲಿಗೆ ಸರಿ ಹೋಗುತ್ತಿತ್ತು. ಮನೆಯ ಸಾಲವೊಂದೂ ತೀರಲಿಲ್ಲ. ಉಳಿತಾಯದ ಮಾತೇ ಇಲ್ಲದ ಮೇಲೆ ಸಾಲ ತೀರುವ ಬಗೆ ಹೇಗೆ? ಹೀಗೆ ಆ ಸಂಸಾರ ಕುಂಟಿಕೊಂಡು ತೆವಳಿಕೊಂಡು ಸಾಗಿತು. ಇಷ್ಟರ ಮೇಲೆ ರಘುವೀರ ಹೇಗೋ ನೋಡಿಕೊಳ್ಳುತ್ತಾನೆ ಎಂದು ರಾಮೇಶ್ವರ ನಿಶ್ಚಿಂತೆಯಿಂದಿದ್ದು ಬಿಟ್ಟ. ರಾಮೇಶ್ವರನಿಗೆ ಕಿರಿಯ ಸೋದರ ಗದಾಧರನ ಮೇಲೆ ವಿಶೇಷವಾದ ವಾತ್ಸಲ್ಯ, ಮಮತೆ. ಗದಾಧರನ ಗುಣ ನಡತೆ ಅವನಿಗೆ ತುಂಬ ಮೆಚ್ಚುಗೆಯಾಗಿತ್ತು. ಆ ಎಳೆಯ ವಯಸ್ಸಿನಲ್ಲೇ ತನ್ನ ತಮ್ಮನಲ್ಲಿ ಆಧ್ಯಾತ್ಮಿಕತೆಯು ಆಶ್ಚರ್ಯಕರವಾಗಿ ವ್ಯಕ್ತವಾಗುತ್ತಿದ್ದುದನ್ನು ಗಮನಿಸಿ ಅವನು ಬೆರಗಾಗುತ್ತಿದ್ದ. ಆದರೆ ಅವನು ತಮ್ಮನ ಓದು ಬರಹದ ಕಡೆಗೆ ಮಾತ್ರ ಗಮನ ಕೊಡಲಿಲ್ಲ. ಏಕೆಂದರೆ ಅಂತಹ ವಿಷಯಗಳ ಕಡೆಗೆ ಗಮನ ಕೊಡುವುದು, ಬುದ್ಧಿ ಹೇಳುವುದು ಇವೆಲ್ಲ ಅವನ ಸ್ವಭಾವಕ್ಕೇ ಬಂದುದಲ್ಲ. ಅಲ್ಲದೆ ಯಾವಾಗಲೂ ಒಂದಲ್ಲ ಒಂದು ಸರಿಯಾದ ಕೆಲಸ ಹುಡುಕಿಕೊಂಡು ಸುತ್ತಾಡುತ್ತಿದ್ದ ಅವನಿಗೆ ಇದಕ್ಕೆಲ್ಲ ಸಮಯವೂ ಇರಲಿಲ್ಲ. ಆದರವನು ಗದಾಧರನನ್ನು ಸಂಪೂರ್ಣ ನಿರ್ಲಕ್ಷಿಸಿಬಿಟ್ಟ ಎನ್ನಲಾಗದು. ಗದಾಧರನ ಸೂಕ್ಷ್ಮ ವಿವೇಕ ಪ್ರಜ್ಞೆಯೇ ಅವನಿಗೆ ಕಾವಲಾಗಿರುತ್ತದೆ ಎಂದು ರಾಮೇಶ್ವರನಿಗೆ ವಿಶ್ವಾಸವಿತ್ತು. ಗಂಡಸರು ಹೆಂಗಸರೆಂಬ ಭೇದವಿಲ್ಲದೆ ಗ್ರಾಮಸ್ಥರೆಲ್ಲ ಗದಾಧರನನ್ನು ಪ್ರೀತಿಸುವುದನ್ನು, ಅವನಲ್ಲಿ ವಿಶ್ವಾಸವಿಡುವುದನ್ನು ಕಂಡಾಗ ರಾಮೇಶ್ವರನ ಈ ನಂಬಿಕೆ ಮತ್ತಷ್ಟು ದೃಢವಾಯಿತು. ಒಬ್ಬ ವ್ಯಕ್ತಿ ನಿಜಕ್ಕೂ ಅಸಾಧಾರಣ ಗುಣವಂತನೂ ಶೀಲವಂತನೂ ಆಗಿದ್ದ ಹೊರತು ಅವನು ಹೀಗೆ ಎಲ್ಲರ ಹೃದಯವನ್ನು ಗೆಲ್ಲಬಲ್ಲನೇ, ಸಮಸ್ತರ ಪ್ರಶಂಸೆಗೆ ಪಾತ್ರನಾಗಬಲ್ಲನೇ ಎಂದು ಆಲೋಚಿಸಿದ ರಾಮೇಶ್ವರ ಗದಾಧರನ ಭವ್ಯ ಭವಿತವ್ಯವನ್ನು ಕಾಣಲು ಅವನು ಉತ್ಕಂಠಿತನಾಗಿದ್ದ. ಅದೂ ಗದಾಧರನಿಗೀಗ ನೀನು ಹೀಗೆಯೇ ಮಾಡಬೇಕು, ಹಾಗೆಯೇ ಇರಬೇಕು ಎಂದು ಹೇಳುವವರು ಯಾರೂ ಇಲ್ಲದಂತಾಯಿತು. ತತ್ಪರಿಣಾಮವಾಗಿ ಅವನ ವ್ಯಕ್ತಿತ್ವ ಅನಿರ್ಬಂಧಿತವಾಗಿ ವಿಕಸನಗೊಳ್ಳಲು ಅವಕಾಶವಾಯಿತು. ಧನ್ಯವಾದಗಳು. ಅಧ್ಯಾಯ 14 ಮುಕ್ತಾಯವಾಯಿತು. ಮುಂದಿನ ಸಂಚಿಕೆಯಲ್ಲಿ ಹೊಸ ಅಧ್ಯಾಯವನ್ನು ಪ್ರಾರಂಭಿಸೋಣ. ಜೈ ಶ್ರೀಮಾನ್.